ಎಲ್ರಿಗೂ ಗುಡ್ ಮಾರ್ನಿಂಗ್. 2ನೇ ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಶಿರಡಿಯಿಂದ ನಾಸಿಕ್ಕಿಗೆ 2ನೇ ಎಪಿಸೋಡ್ ಮಾಡ್ತಾ ಇದ್ದೀನಿ. ನಿನ್ನೆ ಎಪಿಸೋಡಲ್ಲಿ ಶಿರಡಿಯಿಂದ ನಾವು ಶನಿ ಸಿಂಗಾಪುರ್ಗೆ ಹೋಗಿ ಶನಿ ಮಹಾತ್ಮನ ಒಂದು ದರ್ಶನ ಪಡ್ಕೊಂಡ್ಬಂದ್ವಿ. ಈಗ ನಾಸಿಕ್ಕಿಗೆ 90 ಕಿಲೋಮೀಟ್ರು. ಒಬ್ಬರಿಗೆ 1 ಪರ್ಸನ್ಗೆ 300 ರೂಪಾಯಿ ನನಗೆ ತಗೊಂತಾರೆ. ಇಲ್ಲಿಂದ ಅವರೇ ಕರ್ಕೊಂಡೋಗಿ ಅವರೇ ಪಿಕಪ್ ಮಾಡ್ಕೊಂಡು ಅವರೇ ಇಲ್ಲಿಗೆ ಬಿಡ್ತಾರೆ. ಸೊ 350 ರೂಪಾಯಿ ಕೇಳಿದ್ರು ಸ್ಟಾರ್ಟಿಂಗು. ನಾವು ಮಾತಾಡಿಕೊಂಡು ಎಷ್ಟು ಜನ ಇರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜಾಸ್ತಿ ಜನ ಇದ್ದರೆ 300 ರೂಪಾಯಿ ನಂಗೆ ಮಾತಾಡ್ಕೊಂಡು ಹೋಗಿ, ಯಾಕಂದರೆ ನೀವೇ ಜಾಸ್ತಿ ಜನ ಇರ್ತೀರಲ್ವ, ಅದಕ್ಕೋಸ್ಕರ. ಸೊ ಇವತ್ತು ಹೆಂಗೆ ಹೋಗಬೇಕು ಹೆಂಗಿಲ್ಲ ಬೈ ರೋಡ್ ಕೂಡ ವೀಡಿಯೋ ಮಾಡ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಂದರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಎಪಿಸೋಡ್ 2 ನಾವು ನಾಸಿಕ್ಕಿಗೆ ಹೋಗ್ತಾ ಇರೋದು. ಸೊ ಬನ್ನಿ ನಮ್ಮ ವಿಡಿಯೋನ ಕಂಟಿನ್ಯೂ ಮಾಡಿ ಹೋಗೋಣ ಬನ್ನಿ ನಾಸಿಕ್ಕಿಗೆ. ಪ್ರಸಾದ ನಿಲಯಕ್ಕೆ ಹೋಗೋ ದಾರಿ. ನಾವು ಹಿಂಗೆ ಸ್ಟ್ರೇಟ್ ಹೋಗ್ತಾ ಇದ್ವಿ. ಲಾರಿನ ನಾವು ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮಳೆ ನೋಡಿದರೆ ಬರ್ತಾನೆ ಇದೆ ಫ್ರೆಂಡ್ಸ್, ಬಿಡ್ತಾ ಇಲ್ಲ. ನಮಗೆ ಬಸ್ ದಿಂಗ್ ಮಾಡ್ತಾ ಇದೆ, ಮಹಾರಾಷ್ಟ್ರ ಬಸ್. ನೋಡದೆ ಬಿಟ್ಟ ನಮ್ಮ ಭಯ ಇವತ್ತು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಭಯ. ಅವರಿಗೆ ಹಿಂದಿ ಬರುತ್ತಷ್ಟೇ, ಕನ್ನಡ ಬರಲ್ಲ. ಟ್ರೈನ್ ವಿಡಿಯೋ ಮಾಡಿ ಲೋಕೋ ಪೈಲಟ್ ಅಂತ ಹೇಳಿ ಇವರೇ ಇವತ್ತು ನಮ್ಮ ಲೋಕೋ ಪೈಲಟ್. ನೋಡ್ರಿ ಹೆಂಗೆ ಹೊಡಿತಾರೆ ಗಾಡಿನ, ನೋಡೋಣ ಎಷ್ಟು ಸ್ಪೀಡಲ್ಲಿ ಹೊಡಿತಾರೆ ಇವರು ಕೂಡ. ಈಗ ನಾಷ್ಟ ಮಾಡೋಕ್ಕೆ ಬಂದಿದ್ದೀವಿ. 15 ನಿಮಿಷದಲ್ಲಿ ನಾಷ್ಟ ಮಾಡಿಕೊಂಡು ಹಾಗೆ ಏನಾದರೂ ವಾಶ್ರೂಮ್ಗೆ ಹೋಗೋರಿದ್ರೆ, ಆದರೆ ಏನಾದ್ರು ಫ್ರೆಶ್ ಅಪ್ ಆಗೋರಿದ್ರೆ ಬೇಗ ಮುಗಿಸ್ಕೊಂಡು ಹೋಗ್ಬೇಕಂತೆ. ಈಗ ತಾನೇ ನಮ್ಮ ಅಂಕಲ್ ಹೇಳಿದರು. ಸೊ ಹೋಗೋಣ ಬನ್ನಿ ನಾಷ್ಟ ಮಾಡೋಕ್ಕೆ ಫ್ರೆಂಡ್ಸ್. ಫ್ಯಾಮಿಲಿ ಗಾರ್ಡನ್ ರೆಸ್ಟೋರೆಂಟ್ಗೆ ಬಂದಿದ್ದೀವಿ ನಾವೀಗ ನಾಷ್ಟ ಮಾಡೋದಕ್ಕೆ. ಇಲ್ಲಿ 15 ನಿಮಿಷ ನಾಷ್ಟಕ್ಕೆ ಟೈಮ್ ಕೊಟ್ಟಿದ್ದಾರೆ. ನೋಡಿ ಒಳಗಡೆ ಕೂತ್ಕೊಳ್ಳೋಕ್ಕೆ ಚೇರ್ಸ್, ಹಾಗೆ ನೇಚರ್ ಮಧ್ಯದಲ್ಲಿ ನಾಷ್ಟ ಮಾಡಿದರೆ ಏನು ಸೂಪರ್ ಆಗಿರುತ್ತೆ. ಇವತ್ತು ಬೇರೆ ವೆದರು ಈ ಥರ ಕ್ಲೌಡಿ ಆಗಿದೆ, ಮಳೆ ಬರೋ ಸಾಧ್ಯತೆ ಕೂಡ ಇದೆ. ಬನ್ನಿ ಈ ಮಳೆಯಲ್ಲಿ ಚಳಿಲಿ ಬಿಸಿ ತಿಂಡಿ ತಿನ್ಕೊಂಬರೋಣ. ಹೋಟೆಲಲ್ಲೇ ಫ್ರೀ ಫೆಸಿಲಿಟೀಸ್ ಇದೆ ವಾಶ್ರೂಮ್ಗೆ ರೈಟ್ ಸೈಡಲ್ಲಿ. ಸೊ ಇಲ್ಲೆಲ್ಲ ಕೂತ್ಕೊಳ್ಳೋಕ್ಕೆ ನಾಷ್ಟ ಮಾಡೋಕ್ಕೆ ಇಲ್ಲೆಲ್ಲ ಪ್ಲೇಸ್. ರೆಸ್ಟೋರೆಂಟ್ನ ಓನರು ಇಲ್ಲೇ ನಿಂತಿದ್ದಾರೆ ಸರ್. ಹಾಗೆ ಇಲ್ಲೆಲ್ಲ ನೋಡಿ ನೇಚರಲ್ಲಿ ಸೂಪರ್ ಆಗಿದೆ. ಒಳಗಡೆ ಫ್ಯಾಮ್ಲಿ ಬಂದರು, ಫ್ಯಾಮ್ಲಿ ಅವರು ಕೂತ್ಕೊಂಡು ಇಲ್ಲೆಲ್ಲ ನಾಷ್ಟ ಮಾಡ್ಬೋದು. ಸೊ ತುಂಬ ಚೆನ್ನಾಗಿದೆ ಒಳಗಡೆ ಫೆಸಿಲಿಟೀಸ್ ಎಲ್ಲ. ಚಾಟ್ ಕೂಡ ಇದೆ. ನಿಮಗೆ ಮೆನು ಚಾಟಲ್ಲಿ ಏನೇನು ಬೇಕೋ ಎಲ್ಲ ಇದೆ ಇನ್ಫಾರ್ಮೇಷನು. ಬೇಕಂದರೆ ಏನು ಬೇಕೋ ಅದನ್ನು ಆರ್ಡ್ರ್ ಮಾಡ್ಕೋಬೋದು ಮೆನು ಚಾಟಲ್ಲಿ ನೋಡಿ. ಇಡ್ಲಿ ಆರ್ಡ್ರ್ ಮಾಡಿದ್ವಿ 1 ಪ್ಲೇಟು, ಇನ್ನೊಂದು ಪ್ಲೇಟ್ ದೋಸೆಗೆ ಹೇಳಿದ್ದೀನಿ, ಇನ್ನೂ ಬರ್ತಾ ಇದೆ ಸೆಟ್ ದೋಸೆ. ರೆಸ್ಟೋರೆಂಟ್ ಓನರು ಎಲ್ಲರಿಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಇಲ್ಲೆಲ್ಲ ಕಸ್ಟಮರ್ಸ್ ಬಂದಿದ್ದಾರೆ, ಅವ್ರಿಗೆಲ್ಲ ಹೋಗಿ ಮಾತಾಡಿಸಿ ಏನು ಬೇಕು ಏನಿಲ್ಲ ಅಂತ ಕೇಳ್ತಾರೆ. ನಮ್ಮ ಸೆಟ್ ದೋಸೆ ಬಂತು. 3 ದೋಸೆ ಕೊಟ್ಟಿದ್ದಾರೆ, ಮತ್ತು ಪಲ್ಯ ಚಟ್ನಿ ಸಾಂಬಾರು 3 ಕೊಟ್ಟಿದ್ದಾರೆ ವೆರೈಟೀಸ್. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಅನ್ಕೋತಿದ್ದೀನಿ. ಬನ್ನಿ ಟೇಸ್ಟ್ ಮಾಡೋಣ. ಇವರು ದೋಸೆ ತಂದು ಕೊಟ್ರಿ ಈಗ ತಾನೇ ಸೆಟ್ ದೋಸೆ. ಥ್ಯಾಂಕ್ ಯು ಭಯ್ಯ. ಸೂಪರ್ ಟೇಸ್ಟ್. ನೋಡಿ ಫ್ರೆಂಡ್ಸ್, ಇವತ್ತು ನಾನು ಇಲ್ಲಿ ರೆಸ್ಟೋರೆಂಟ್ದು ವಿಡಿಯೋ ಮಾಡಿದ್ದಕ್ಕೆ ನನಗೆ 3 ಐಸ್ ಕ್ರೀಮ್ ಕೊಟ್ಟಿದ್ದಾರೆ ಓನರ್ ಅವರು. ತುಂಬ ಥ್ಯಾಂಕ್ ಯು ಭಯ್ಯ. ರೆಸ್ಟೋರೆಂಟಲ್ಲಿ ನಾಷ್ಟ ಮಾಡಿದ್ದಾಯಿತು. ಟೇಸ್ಟ್ ಮಾತ್ರ ತುಂಬ ಸೂಪರ್ ಆಗಿತ್ತು. ಒಂದು ಐಸ್ ಕ್ರೀಮ್ ಕೂಡ ಓನರ್ ಅವರು 3 ಐಸ್ ಕ್ರೀಮ್ ನನಗೆ ಫ್ರೀಯಾಗಿ ಕೊಟ್ಟಿದ್ರು. ತುಂಬ ಖುಷಿ ಆಯಿತು. ಬನ್ನಿ ಹೋಗೋಣ ಇಲ್ಲಿಂದ, ಮತ್ತೆ ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡೋಣ. ಖುಷಿ ಆಯಿತು. ನಮ್ಮ ಕರ್ನಾಟಕದೊಂದೇ ಅಲ್ಲ, ಮಹಾರಾಷ್ಟ್ರಕ್ಕೆ ಬಂದ್ರೂ ಇಷ್ಟೊಂದು ರೆಸ್ಪಾನ್ಸ್ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಖುಷಿ ಆಯಿತು. ನೋಡಿ ಐಸ್ ಕ್ರೀಮ್ ತಿಂತಾ ಇದ್ದೀನಿ, ಬನ್ನಿ ಐಸ್ ಕ್ರೀಮ್ ತಿನ್ನೋಣ. ನಾವು ಬಂದೇ ಬಿಟ್ವಿ ನಾಸಿಕ್ಕಿಗೆ. ಈ ಕಡೆ ನಾಸಿಕ್ ರೋಡ್ ರೈಲ್ವೆ ಸ್ಟೇಷನ್ಗೆ ಹೋಗೋ ರೂಟ್ ಇದೆ. ಇದು ಹೆವಿ ಟ್ರಾಫಿಕ್ ಇದೆ ಗುರು ನಾಸಿಕಲ್ಲಂತೂ, ಏನು ಎಷ್ಟು. ಸಿಟಿ ಬಸ್ ಕೂಡ ಅವೈಲೇಬಲ್ ಇದಾವೆ ನೋಡಿ, ಮುಂದ್ಗಡೆ ಹೋಗ್ತಾರೆ ಸಿಟಿ ಬಸ್ಸಲ್ಲಿ. ಒಂದು ವೇಳೆ ಮುಂಬೈಯಿಂದ ನಾಸಿಕ್ಕಿಗೆ ಬಂದರೆ ನಾಸಿಕ್ಕಿಗೆ ಬರೋಕ್ಕೆ ಭಾಳಷ್ಟು ಟ್ರೈನ್ಗಳು ಅವೈಲೇಬಲ್ ಇದ್ದಾವೆ. ಇಲ್ಲಿಗೆ ಬಂದಮೇಲೆ ಇಲ್ಲಿಂದ ನೀವು ಜ್ಯೋತಿರ್ಲಿಂಗ ನೋಡೋಕೆ ಹೋಗೋಕ್ಕೆ ಈ ಸಿಟಿ ಬಸ್ ಕೂಡ ಅವೈಲೇಬಲ್ ಇದೆ. ನಾವು ಶಿರಡಿಯಿಂದ ಬರೋದಕ್ಕೋಸ್ಕರ ಬುಕ್ ಮಾಡ್ಕೊಂಡು ಬಂದಿರೋದೀಗ. ಹಂಗೆ ನುಗ್ಗಿಸ್ತಾರೆ ಇಲ್ಲೆಲ್ಲ ವೆಹಿಕಲ್ಸ್ನೆಲ್ಲ. ನೋಡಿ ನಮ್ಮ ವೆಹಿಕಲ್ಗೆ ಎಷ್ಟು ಅಡ್ಡ ಇದೆ. ಅದಕ್ಕೆ ಹೇಳೋದು ಮುಂಬೈ ನಗರ ಅನ್ನೋದು ಫುಲ್ ಯಾವಾಗಲೂ ಬ್ಯುಸಿ ಆಗಿರುತ್ತೆ ಅಂತ. ನಾವೀಗ ಟರ್ನ್ ಆಗ್ತಾಯಿದ್ದೀವಿ ನೋಡಿ ಲೆಫ್ಟ್ ಸೈಡು.
ಇದು ನಾಸಿಕ್ ಜಿಲ್ಲೆ ಆಗಿರೋದಕ್ಕೋಸ್ಕರ ಎಷ್ಟೆಲ್ಲ ಹೆವಿ ಟ್ರಾಫಿಕ್ ಇದೆ ನೋಡ್ರಿ ಇಲ್ಲೆಲ್ಲ. ಇಷ್ಟು ಹೋಗ್ತಾ ಇರೋ ಟೆಂಪಲ್ ಯಾವುದು ಗೊತ್ತಾ? ಮುಕ್ತಿಧಾಮಕ್ಕೆ. ಇದೇ ರೂಟ್ ಮುಕ್ತಿಧಾಮಕ್ಕೆ ಹೋಗೋದು. ನಮ್ಮ ಮುಂದೆ ನೋಡ್ತಾ ಇರ್ಬೋದು ಎಷ್ಟೆಲ್ಲ ವೆಹಿಕಲ್ಸ್ ಇದಾವೆ ಅಂತ. रख देना भैया. हेलो, मोबाइल साइलेंट करो 2 मिनट. इधर का स्टोरी है. इधर क्या गाइड कोई नहीं रहता है. एक बार सुन लेना, सब लोगों को एक ही बार बताएगा. इधर ये नासिक का पहला पॉइंट है मुक्तिधाम. क्या है? नासिक का पहला पॉइंट मुक्तिधाम. इसका 2 नाम है. बिरला टेम्पल तुम्हारा हैदराबाद में है और इधर का नाम है उसका मुक्तिधाम. इधर ये 12 ज्योतिर्लिंग. इधर ये जो टेम्पल है ये राजस्थान के मार्बल से बना हुआ व्हाइट टेम्पल है. इधर राम, लक्ष्मण, सीता जी और विष्णु जी का अवतार है. 4 टेम्पल, एक टेम्पल में 4 दर्शन है इधर. और 12 ज्योतिर्लिंग का स्थापना हुआ है इधर. आपको 12 ज्योतिर्लिंग जाने की जरूरत नहीं. इधर दर्शन किया तो 12 ज्योतिर्लिंग का दर्शन सफल होता है. ये डन है. उधर कोरा हुआ टेम्पल में लिखा है. इधर 10 या 15 मिनट से ज्यादा टाइम नहीं लगता है. कोई 10 या 15 मिनट से ज्यादा टाइम नहीं लेगा. ये नासिक का पहला पॉइंट. इसके लिए इसका टाइम का लिमिट रखना. इसके बाद में नेक्स्ट प्लेस जाने के बाद आपको बताएगा. ओके ಓಕೆ, ಟೀಕೆ ಬಾಯ್. थैंक यू. ನಾಸಿಕ್ನ ಮೊದಲೇ ದೇವಸ್ಥಾನ ಇದು ಮುಕ್ತಿಧಾಮ. ಇದೆಲ್ಲ ದೇವಸ್ಥಾನನ ರಾಜಸ್ಥಾನದ ಮಾರ್ಬಲಿಂದ ನಿರ್ಮಾಣ ಮಾಡಿದ್ದಾರೆ. ಎಲ್ಲ ತುಂಬ ಕೂಲಾಗಿದೆ. ಮುಕ್ತಿಧಾಮ ಹೈದ್ರಾಬಾದಲ್ಲಿ ಬಿಟ್ಟರೆ ಸೆಕೆಂಡ್ ಇಲ್ಲೇ ಇರೋದು. ಫಸ್ಟ್ ಇದು, ಸೆಕೆಂಡ್ ಹೈದ್ರಾಬಾದಲ್ಲಿರೋದು. ನೋಡಿರಿ ಎಷ್ಟು ದೊಡ್ಡದಾಗಿದೆ. ಪಾಂಡುರಂಗ, ವಿಠಲ, ಆ ಕಡೆ ರಾಧಾಕೃಷ್ಣ ಎಲ್ಲ ದೇವರಿಗೂ ಇಲ್ಲಿದ್ದಾರೆ. ಇದೆಲ್ಲ ಮುಕ್ತಿಧಾಮ ನೋಡಿ. ಮುಕ್ತಿಧಾಮ ಟೆಂಪಲ್ನ ಈಗ ತಾನೇ ನೋಡಾಯ್ತು. ನೆಕ್ಸ್ಟ್ ಯಾವ ಟೆಂಪಲ್ ಅಂತ ಗೊತ್ತಾಗಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಹೋಗೋಣ ನೆಕ್ಸ್ಟ್ ಟೆಂಪಲ್ಗೆ. ಸ್ಕೂಲ್ ಮಕ್ಕಳು ನೋಡಿ. ये अभी ये नासिक का दूसरा पॉइंट है पंचवटी. ओके, ये पंचवटी जो नासिक का नाम गिरा है. इधर राम, लक्ष्मण, सीता जी ने तपस्या किया था. सुप्रानखा का नाक काटा था इधर. इसके लिए ये जगह का नाम क्या है? नासिक. ये नासिक में 9 टेम्पल आता है ओनली. कालाराम, गौराम, सीतागुफा, सीतारण, पंचवटी का 5 पेड़, अरुणा, वरुणा, गोदावरी का संगम और कपिलेश्वर टेम्पल. ऐसा 9 टेम्पल है. 45 मिनट का दर्शन है आपको और 45 मिनट देता है. 1 आवर 30 मिनट में व्हीकल के पास आना है. इधर 4 व्हीलर अलाउड नहीं, ओनली 3 व्हीलर अलाउड. ओके, राइट साइड, लेफ्ट साइड कोई व्हीकल नहीं जाता. ओनली ऑटो चलता है. ऑटो वाला ईच मेंबर 100 रुपीज लेता है. अप एंड डाउन 50 जाना 50 आना. अगर 5 मेंबर उसमें जाएगा तो एक आदमी को 100 रुपए खर्चा आता. उसमें 2 मेंबर बैठा तो भी 500. उसका ऑटो का फिक्स रेट रहता है. वो पूरा 9 टेम्पल दिखा के बंदे के पास लाके छोड़ता है. चप्पल जूता गाड़ी में छोड़ना. अपना पर्स, पॉकेट, मोबाइल, कैमरा, गोल्ड संभालना. इधर फ्रॉड होता, चीटिंग होता, कुछ होगा है गुफा में, लीवर में, जहाँ पे कुंभ मेला भरने वाला है अभी अगले साल 27 में. इधर कुंभ मेले लगने वाला वो स्पॉट में जाता है. ये ख्याल में रखना. लीवर में ज्यादा पानी है, ज्यादा डाउन में जाना नहीं. अगर स्लिप हो गए तो डायरेक्ट राजमंड्री जाता आदमी. राजमंड्री ड्रॉपिंग डायरेक्ट, याद रखना. ओके, डन. हाँ ಡನ್. चलो इधर 5 मेंबर कुछ ತಾನೇ ನಮ್ಮ ಭಯ್ಯ ಇನ್ಸ್ಟ್ರಕ್ಷನ್ ಕೊಟ್ಟರು. ಸೊ ಇಲ್ಲಿ 4 ವೆಹಿಕಲ್ ಹೋಗಲ್ಲಂತೆ, 3 ವೆಹಿಕಲಲ್ಲಿ ಹೋಗಬೇಕು. ಅಂದರೆ ಆಟೋದಲ್ಲಿ ಹೋಗಬೇಕು. ಅದು ಕೂಡ ಹೋಗಿ ಬರೋಕ್ಕೆ 50 100 ಒಬ್ಬ ಪರ್ಸನ್ಗೆ. ಸೊ ಇಲ್ಲಿಂದ ಆಟೋದಲ್ಲಿ ಹೋಗಬೇಕು. ಇಲ್ಲಿಂದ ಆಟೋದಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ ನಮ್ಮ ಜರ್ನಿ. 9 ಟೆಂಪಲ್ ನೋಡೋಕೆ ಹೋಗ್ತಾ ಇದ್ದೀವಿ. ಒಬ್ಬ ಪರ್ಸನ್ಗೆ 100 ರುಪೀಸು ಕರ್ಕೊಂಡೋಗಿ ಕರ್ಕೊಂಬಂದು ಬಿಡ್ತಾರೆ ಇಲ್ಲಿಗೆ. ಶೇರಿಂಗ್ ಆಟೋದಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಈಗ 9 ಟೆಂಪಲ್ ಯಾವ್ಯಾವ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ ನದಿ ಕಾಣಿಸ್ತಾ ಇದೆ, ಗೋದಾವರಿ. ಮಳೆ ತುಂಬಾ ಆಗಿದೆ ಮಹಾರಾಷ್ಟ್ರದಲ್ಲಿ, ಅದಕ್ಕೆ ನದಿ ಕೂಡ ಫುಲ್ ಹರಿತಾ ಇದೆ. ಇದೇ ನೋಡಿ ಗೋದಾವರಿ ನದಿ, ಓಣೆ ಎಲ್ಲ ಇದೆ. ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಹರಿಹರೇಶ್ವರ ದೇವಸ್ಥಾನ ಇದು. ಶಾಪಿಂಗ್ ಮಾಡೋಕೆ ಕೂಡ ಇದೆ. ಒಂದೇ ಕಡೆ 3 ದೇವಸ್ಥಾನ ಇದೆ ಅಂತೆ. ಹೋಗೋಣ ಬನ್ನಿ. ಮಳೆ ಬಂದಿರೋದಕ್ಕೆ ಎಲ್ಲ ರೊಚ್ಚಾಗಿದೆ ನೆಲ ಎಲ್ಲ. ಫ್ರೆಂಡ್ಸ್ 150 ಕೊಟ್ಟು ಈ ಬ್ಯಾಗ್ ತೊಗೊಂಡಿದ್ದೀನಿ. ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಚೆನ್ನಾಗಿದೆ ಅನಿಸುತ್ತೆ ನನಗಂತೂ. ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಬನ್ನಿ ನೋಡ್ಕೊಬರೋಣ. ಮಂದಿರ್ ನೋಡ್ತಾ ಇದ್ರೆ ನನಗೆ ಎಲ್ಲ ತಗೋಬೇಕು ಅನಿಸುತ್ತೆ. ಆದರೆ ಬಜೆಟ್ ಕಡಿಮೆ ಇದೆ ಫ್ರೆಂಡ್ಸ್. ನನಗೆ ನೋಡ್ರಿ ಹೋಗೋಕ್ಕೆ ಕ್ಯೂ ಎಷ್ಟೊಂದಿದೆ. ಬನ್ನಿ ಹೋಗೋಣ ಬೇಗ. ಬ್ಯಾಗ್ ತಗೊಂತ ನಿಂತು ಅಲ್ಲಿ ಲೇಟ್ ಮಾಡಿಬಿಟ್ಟೆ. चलो आगे चलते रहो, खड़ा मत रहो, वेटिंग वेटिंग. चलो जिसका दर्शन हो गया आगे बढ़.
चलो आगे चलते रहने का, लाइट जाता है यहाँ पे, दर्शन करके आगे बढ़ने का। अम्मा ಎಲ್ಲ ಗೋಶಾಲೆ, ಏನಾದರೂ ತಗೊಂಡು ಕೊಡ್ಬೋದು ತಿನ್ನೋಕೆ. ಗೋಶಾಲೆ ನೋಡಿ ಇದೆಲ್ಲ. ಈ ಕಡೆ ಹಸು ಕರ ಎಲ್ಲ ಇದಾವೆ. ಕಾಲಭೈರವ ದೇವಸ್ಥಾನ ಇದು. ಒಳಗಡೆ ಮಾತ್ರ ಸೂಪರ್ ಆಗಿದೆ ದೇವಸ್ಥಾನ. ನೋಡ್ತಿರ್ಬೋದು ನೀವು ಎಷ್ಟು ಸುಂದರವಾಗಿದೆ ಅಂತ. ಬಟ್ ಒಳಗಡೆ ದೇವಸ್ಥಾನದ ಒಳಗಡೆ ಫೋನ್ ಅಲೋ ಇದೆ ಎಲ್ಲೋ ಗೊತ್ತಿಲ್ಲ. ಇದು ಒಳಗಡೆ ಎಂಟ್ರೆನ್ಸ್ ಆದಮೇಲೆ ಗರ್ಭಗುಡಿಯಲ್ಲಿ ಫೋನ್ ಅಲೋ ಇರಲ್ಲ. ಸೊ ಒಂದು ಸಾರಿ ವಿಸಿಟ್ ಮಾಡಿ ನಾಸಿಕಿಗೆ. ನನ್ನ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಪ್ಲೇಸಸ್ ಎಲ್ಲ ಅಂತ. ಶಿವ ಒಂದು ಇಲ್ಲೇ ಎಂಟ್ರೆನ್ಸಲ್ಲೇ ಇದೆ ಶಿವಂದು. ಅದಾದಮೇಲೆ ಇದೆ ನೋಡಿ ಒಳಗಡೆ ಕಾಲಭೈರವ ದೇವಸ್ಥಾನ. ಏನು ಮಸ್ತಾಗಿದೆ. ಇದು ದೇವಸ್ಥಾನ ಎಂಟ್ರೆನ್ಸ್. ಇಲ್ಲಿ ಆ ಕಡೆ ಔಟ್ ಎಕ್ಸಿಟ್ ಬರ್ತಾ ಇದ್ದಾರೆ. ಬನ್ನಿ ಹೋಗೋಣ ದೇವಸ್ಥಾನದ ಒಳಗಡೆ. ಅಲ್ಲಿ ಕಾಣಿಸ್ತಾ ಇರೋ ಟೆಂಪಲು ಗೋದಾವರಿ ಸಂಗಮ್ ಅಂತೆ. ಈ ಕಡೆ ಸಿದ್ದೇಶ್ವರ ಟೆಂಪಲ್ ಇದೆ. ಬನ್ನಿ ಹೋಗಿ ಬರೋಣ. ನೋಡಿ ಎಷ್ಟೆಲ್ಲ ನೀರು ಹರಿತಾ ಇದೆ. ನೀರಿನ ಮಧ್ಯದಲ್ಲಿ ದೇವಸ್ಥಾನ ಇದೆ. ಕೆಲವೊಂದು ದೇವಸ್ಥಾನ ಮುಳುಗ್ ಕೂಡ ಹೋಗಿದೆ. ಅಲ್ಲಿ ನೋಡ್ರಿ ಕಾಣಿಸ್ತಾ ಇದೆ. ಹಿಂಗೆ ಬರಬೇಡ. ಇದು ಕೂಡ ನಾಸಿಕಲ್ಲೇ ಬರೋದು ದೇವಸ್ಥಾನ. ಹರಿತಾ ಇದೆ. ಈ ಕಡೆ ಪಕ್ಕದಲ್ಲಿನೇ ಅರ್ಧನಾರೀಶ್ವರ ದೇವಸ್ಥಾನ ಇದೆ. ಶಿವ ಪಾರ್ವತಿ ಸಗಮ್ ಸಗಮ್ ಸ್ವಯಂಭೂ ಗುಡಿ ಅರ್ಧನಾರೀಶ್ವರ. ಅರ್ಧನಾರೀಶ್ವರ ಟೆಂಪಲ್ ನೋಡಾಯ್ತು. ಗೋದಾವರಿ ದರ್ಶನ ಕೂಡ ಪಡ್ಕೊಂಡಾಯ್ತು. ಈಗ ಮತ್ತೊಂದು ಟೆಂಪಲ್ ನೋಡಕ್ ಹೋಗ್ತಾ ಇದ್ದೀನಿ. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡಿ. ಕಪಾಲೇಶ್ವರ ಸನ್ನಿಧಿಗೆ ಬಂದಿದ್ದೀವಿ. ಇದು ಎರಡನೇ ದೇವಸ್ಥಾನ. ಇಲ್ಲಿ ನಲ್ಲೇ ಒಂದೇ ಕಡೆ 9 ದೇವಸ್ಥಾನನ ವಿಸಿಟ್ ಮಾಡಕ್ ಬಂದಿದ್ದೀವಿ ನೋಡಿ. ದರ್ಶನಕ್ಕೆ ಹೋಗೋ ದಾರಿ ಇದು. ಇಲ್ಲೆಲ್ಲ ಹಣ್ಣು ಕಡಿಮೆ ರೇಟ್ ನೋಡ್ರಿ. 100 ರೂಪಾಯಿಗೆ 1.5 kg ಕೊಟ್ಟಿದ್ದಾರೆ. ದಾಳಿಂಬ್ರೆ ಹಣ್ಣು ಕೂಡ ಅಷ್ಟೇ 100 ರೂಪಾಯಿಗೆ 3 kg ಕೊಟ್ಟರು. ಈಗ ತಾನೇ ತಗೊಂಡ್ವಿ. ನಿಮ್ಮ ವಿಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್, ಅದಕ್ಕೆ ಈ ಹಣ್ಣನ್ನು ತೋರಿಸ್ತಾ ಇದ್ದೀನಿ. ಬೇಕಾಯಿ ಅಥವಾ ಪ್ಯಾರ್ಲೆ ಹಣ್ಣು ಅಂತ ಕರಿತೀವಿ. ನಿಮ್ಮ ಕಡೆ ಏನಂತ ಕರಿತೀವಿ ಕಮೆಂಟ್ ಮಾಡಿ. ಇದ್ದಂಗೆ ಬಂದ್ವಿ ನೋಡಿ. ಎಲ್ಲಿದ್ವಿ ಅಲ್ಲಿಗೆ ಕರ್ಕೊಂಡ್ಬಂದ್ಬಿಟ್ರು. ನಾನು ನೋಡ್ಕೊಂಬಂದ್ವಿ. ಇಲ್ಲಿಗೆ ಬಂದಿದ್ವಿ. ನಮ್ಮ ಟ್ಯಾಕ್ಸ್ ಕೂಡ ಇಲ್ಲೇ ನಿಂತಿದೆ. ಇನ್ನೂ ಬೇರೆಯವರು ಬಂದಿಲ್ಲ. ಒಂದು ಆಟೋದಲ್ಲಿ ಬರೀ 5 ಮೆಂಬರ್ಸ್ ಅಥವಾ 6 ಮೆಂಬರ್ಸ್ ಹೋಗಬೇಕು ಅಷ್ಟೇ. ಯಪ್ಪ ಎಷ್ಟು ದೊಡ್ಡದು ಹಚ್ಬಿಟ್ಟಾರೆ ಕುಂಕುಮ ಎಲ್ಲ ಹಣೆ ಮೇಲೆ. 12 ಗಂಟೆಗೆ ಹೋಗಿದ್ವಿ ಆಟೋದಲ್ಲಿ. ಈಗ 2:12 ಆಗಿದೆ. ಬಂದ್ವಿ ನೋಡಿ ಇಲ್ಲಿಗೆ. ಇಲ್ಲಿ ಇನ್ನೂ ನಮ್ಮ ಜೊತೆ ಬಂದಿರೋರು ಅವ್ರು ಬೇರೆಯವರೆಲ್ಲ ಬಂದಿಲ್ಲ. ಇನ್ನೂ ಅವರೆಲ್ಲ ದರ್ಶನ ಮಾಡಿಕೊಂಡು ಅವ್ರಿಗೋಸ್ಕರ ವೇಟ್ ಮಾಡ್ತಿದ್ವಿ ಫ್ರೆಂಡ್ಸ್. ಅವ್ರು ಬಂದಿದ ತಕ್ಷಣ ಇಲ್ಲಿಂದ ಬೇರೆ ದೇವಸ್ಥಾನಕ್ಕೆ ಹೋಗೋದು. ಸ್ಟ್ರೇಟ್ ಹೋದರೆ ಬೆಂಗಳೂರಿಂದ ಆಗ್ರಾಕ್ಕೆ ಹೋಗ್ಬೇಕಂದ್ರೆ ಹಿಂದ್ಗಡೆ ಹೋಗ್ಬೇಕಂದ್ರೆ ಈ ರೂಟ್ಗೆ ಬ್ಯಾಕ್ ರೂಟಿಗೆ ಹೋಗಬೇಕು. ಸೊ ಈಗ ಸ್ಟ್ರೇಟ್ ರೂಟ್ ಹೋದರೆ ಬೆಂಗಳೂರು ಬರುತ್ತೆ ನೋಡ್ರಿ. ನಾಸಿಕ್ನಲ್ಲಿ ಎಲ್ಲ ಟೆಂಪಲ್ ನೋಡ್ಕೊಂಡಿದ್ದಾಯಿತು. ಈಗ ತ್ರಯಂಬಕೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ 12 ಜ್ಯೋತಿರ್ಲಿಂಗದಲ್ಲಿ 1 ಜ್ಯೋತಿರ್ಲಿಂಗ ಆಗಿರುವ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ. ಇಲ್ಲಿಂದ 1 ಅವರ್ ಆಗುತ್ತೆ ಅಂತೆ. ಸೊ 1 ಅವರ್ ಜರ್ನಿ ಇದೆ. ಇಲ್ಲಿ ನೋಡ್ರಿ ನಾಸಿಕ್ನಲ್ಲಿ 25 ಕಿಲೋಮೀಟರ್ ಲಾಂಗ್ ಬ್ರಿಡ್ಜ್ ಇದೆ. ಬೆಂಗಳೂರು ಟು ಆಗ್ರಾಕ್ಕೆ ಹೋಗೋರಿಗೆ ಈ ರೂಟ್ ನೋಡಿ. ಈಗ ಬರ್ತಾ ಇದ್ದಾವಲ್ಲ ಅಪೋಸಿಟ್ ಬೆಂಗಳೂರಿನಿಂದ ಆ ದಾರಿ. ಹಿಂಗೆ ಹೋದರೆ ಆಗ್ರಾಕ್ಕೆ ಹೋಗೋ ರೂಟು 25 ಕಿಲೋಮೀಟರ್ ಇದೆ. ತಮಾಷೆ ಅಲ್ಲ ಈ ವಿಷಯ. ಈ ಬ್ರಿಡ್ಜ್ 25 ಕಿಲೋಮೀಟರ್ ಕಟ್ಸಿದ್ದಾರೆ ನೋಡಿ. ಹೈವೇ ರೂಟ್ ನೋಡಿ. ಇದೆಲ್ಲ ಟ್ರಕ್ಕಿಂಗ್ ಪ್ಲೇಸು. ಗಾಲಿ ಕೇವ್ಸ್ ಕಾಣಿಸ್ತಾ ಇದೆ ನೋಡಿ. ಪಾಟವರ್ದು ಬೋರ್ಡ್ ಕೂಡ ಹಾಕಿದ್ದಾರೆ ಇಲ್ಲಿ. ನಮ್ಮ ಭಯ್ಯ ಒಳ್ಳೆ ಇನ್ಫಾರ್ಮೇಶನ್ ಹೇಳ್ತಾ ಇದ್ದಾರೆ. ನಮಗೆ ಗೊತ್ತಿಲ್ಲದೆ ಇರೋದೆಲ್ಲ ಹೇಳ್ತಾ ಇದ್ದಾರೆ. ಅವಾಗಿಂದ ಡ್ರೈವಿಂಗ್ ಮಾಡ್ತಾನೆ ಹೇಳ್ತಾ ಇದ್ದಾರೆ ನಮಗೆ ಇನ್ಫಾರ್ಮೇಶನ್ನ. ಏನು ಟ್ರಕ್ಕಿಂಗ್ ಪ್ಲೇಸ್ ಸೂಪರ್ ಆಗಿದೆ ಇಲ್ಲೆಲ್ಲ. ಹೈವೇ ವರ್ಕ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. नंबर फेल व्हायला म्हणलं तर चढाव द्या. अधिक
ಅದಕ್ಕೆ ಹೆವಿ ಡಸ್ಟ್ ಬರ್ತಾ ಇದೆ ಗೈಸ್ ಇಲ್ಲೆಲ್ಲ. ನೇಚರ್ ನೋಡಿ ಎಷ್ಟು ಸೂಪರ್ ಆಗಿದೆ. ಆ ಕಡೆ ಈ ಕಡೆ ಎಲ್ಲ ಮರ ಗಿಡಗಳು, ಮಧ್ಯದಲ್ಲಿ ನಮ್ಮ ವೆಹಿಕಲ್ ಹೋಗ್ತಾ ಇದೆ. ಮಸ್ತಿದೆ ಬಿಡಿ. ಇಲ್ಲೆಲ್ಲ ಟ್ರಕ್ಕಿಂಗ್ ಪ್ಲೇಸ್ ಏನು ಸೂಪರ್ ಆಗಿದೆ. ಆಂಜನೇಯ ಸ್ವಾಮಿಯ ಒಂದು ಜನ್ಮಸ್ಥಳ ಅಂತ ನೋಡಿ ಇಲ್ಲಿ ಕಾಣಿಸ್ತಾ ಇರೋ ಬೆಟ್ಟ. ನಮ್ಮ ಕರ್ನಾಟಕದಲ್ಲಿ ಅಂದರೆ ಯಾವುದು ಫೇಮಸ್ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಅಂತ ಕಮೆಂಟ್ ಮಾಡಿ. ಅದು ನಮ್ಮ ಗಂಗಾವತಿಲಿದೆ. ಇಲ್ಲಿ ಊಟ ಮಾಡೋಕ್ಕೆ ನಿಲ್ಲಿಸ್ತಾ ಇದ್ದಾರೆ. ಮಧ್ಯಾಹ್ನ ಆಯ್ತಲ್ವ, ಅದಕ್ಕೋಸ್ಕರ. ಫ್ರೆಂಡ್ಸ್, ಮಧ್ಯಾಹ್ನ ಊಟಕ್ಕೆ ಬಂದಿದ್ದೀವಿ ಹೋಟೆಲ್ಗೆ. ಸೊ ಇಲ್ಲಿ ರೇಟ್ ನೋಡಿದರೆ ತಲೆ ತಿರುಗ್ತಾ ಇದೆ. ಬನ್ನಿ ತೋರಿಸ್ತೀನಿ ಮೆನು ಚಾರ್ಟ್ನಲ್ಲಿ ರೇಟ್ ಎಷ್ಟಿದೆ ಅಂತ. ನೋಡ್ರಿ, ಒಂದೊಂದು ಪ್ಲೇಟ್ 240, 230, 160 ಈ ಥರ ಅದಾವ. ನಮ್ಮ ನೋಡಿದರೆ ಲೋ ಬಜೆಟು. ಹುಡುಕ್ತಾ ಇದ್ದೀನಿ ಲೋ ಬಜೆಟ್ಗೆ. ಲಾಸ್ಟ್ ಆಪ್ಷನ್ ಇರೋದು ಚಪಾತಿ 15 ರೂಪಾಯಿಗೊಂದು. ಚಪಾತಿ ತಗೊಂತೀನಿ ಗೈಸ್, ಯಾಕಂದರೆ ದುಡ್ಡು ಉಳಿಸ್ಬೇಕು. ಅಲ್ಲ ಫ್ರೆಂಡ್ಸ್, 15 ರೂಪಾಯಿ ಚಪಾತಿ ಅಂತೆ ಒಂದು. ಅದಕ್ಕೆ ಮತ್ತೆ ಏನು ಪಲ್ಯ ನಂಚ್ಕೊಳಕ್ಕೆ ಕೊಡಲ್ಲ, ಮತ್ತು ಅದನ್ನ ಸಪ್ರೇಟಾಗಿ ತಗೊಬೇಕು. ಆ ಪಲ್ಯಗೆ ನಾವು 200-300 ರೂಪಾಯಿ ಕೊಟ್ಟು ತಗೊಬೇಕು. ಸೊ ಅದಕ್ಕೆ ಎರಡೂ ಬೇಡ ಅಂತೇಳಿ ಈಗ ಆಚೆ ಬಂದು ಬೇಕ್ರಿಲಿ ಏನಾದರೂ ತಿನ್ನೋಣ. ಪಾವ್ ಬಜ್ಜಿ ಇಲ್ಲೆಲ್ಲ ಅದು ಫೇಮಸ್ ಅಲ್ಲ, ಅಂತ ತಿನ್ನಕ್ಕೆ ಹೋಗ್ತಾಯಿದ್ದೀನಿ. ಫ್ರೆಂಡ್ಸ್, ಬನ್ನಿ ಹೋಗೋಣ ತಿನ್ನಕ್ಕೆ. ಫೈನಲ್ ಆಗಿ ಟೀ ಬಂದು ತಿನ್ನಕ್ಕೆ ಬಂದಿದ್ದೀನಿ. ಮಧ್ಯಾಹ್ನದ ಊಟ ನಂದು ಇವತ್ತು ಇದೆ ನೋಡಿ. ಹಂಗೆ ಅದ್ರ ಜೊತೆ ಒಂದು ಕುರ್ಕುರೆ ತಗೊಂಡಿದ್ದೀನಿ. ಹನುಮನ ಜನ್ಮಸ್ಥಳ ನೋಡಿ ಇದು. ಸೊ ಇದು ನಮ್ಮ ಲಿಸ್ಟಲ್ಲಿ ಇರಲಿಲ್ಲ, ನಮ್ಮ ಟ್ರಾವೆಲ್ ಲಿಸ್ಟಲ್ಲಿ. ನಮ್ಮ ಬೈ ಬಿಟ್ಟಿದ್ದಾರೆ, ನೋಡ್ಕೊ ಬನ್ನಿ ಒಂದು 5 ಮಿನಿಟ್ಸಲ್ಲಿ ಅಂತ. ಹನುಮಾಜಿನ ಜನ್ಮಸ್ಥಳ. ಎಷ್ಟು ದೊಡ್ಡದಾಗಿರೋ ಹನುಮಾನ್ ಮೂರ್ತಿ ಇದೆ ಇಲ್ಲಿ. ಸೊ ಈ ಹನುಮಾನ್ಜಿ ಜನ್ಮಸ್ಥಳ ಇಲ್ಲಿ ಒಂದಿದೆ. ಬಟ್ ನಮ್ಮ ಒಂದು ಕರ್ನಾಟಕ ಭಾಗದಲ್ಲಿ ಅಂದರೆ ಅಂಜನಾದ್ರಿ ಫುಲ್ ಫೇಮಸ್ಸು. ಗಂಗಾವತಿ ಕಡೆ ಬರುತ್ತೆ. ಯಾವುದು ಅಂತ ನನಗೆ ಕನ್ಫ್ಯೂಸ್ ಆಗ್ತಿದೆ ಗೈಸ್, ಅದ ಅಂಥೇಳಿ. ಇಲ್ಲಿ ನೋಡಿ ಒಳಗಡೆ ಎಲ್ಲ ಎಷ್ಟು ಸೂಪರ್ ಆಗಿದೆ. ಅಲ್ಲಿ ನೋಡಿ ಬೆಟ್ಟದಲ್ಲಿ ಯಾವ ಥರ ಫಾಲ್ಸ್ ಬೀಳ್ತಾ ಇದೆ ನೀರು. ಇದೆಲ್ಲ ಆಂಜನೇಯನ ಜನ್ಮಸ್ಥಳವಾದ ಬೆಟ್ಟ. ನೋಡ್ರಿ, ಮೋಡ ಯಾವುದೋ ಬೆಟ್ಟ ಯಾವುದೋ ಒಂದು ಗೊತ್ತಾಗ್ತಿಲ್ಲ, ಎರಡು ಮಿಕ್ಸ್ ಆಗಿಬಿಟ್ಟಿದೆ. ನಾನಿರೋದು ಇವತ್ತು ನಾಸಿಕ್ನಲ್ಲಿ ತ್ರಿಯಂಬಕೇಶ್ವರ ಒಂದು ಜ್ಯೋತಿರ್ಲಿಂಗ ದೇವಸ್ಥಾನನ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇನ್ನೇನು 4-5 ಕಿಲೋಮೀಟ್ರ್ ಹತ್ತತ್ರ ಇದ್ದೀವಿ. ತ್ರಿಯಂಬಕೇಶ್ವರ ದೇವಸ್ಥಾನದ ಹತ್ರ ಬಂದೇ ಬಿಟ್ವಿ. ಇದು ಎಂಟ್ರೆನ್ಸ್. ये देखो, अभी ये शिवलिंग है इधर. ये त्र्यंबकेश्वर का अपना पॉइंट है, लास्ट पॉइंट है. अभी इधर अपना प्रोग्राम खत्म होता है. ये इधर है शिवलिंग त्र्यंबकेश्वर का. ये मंदिर में 3 मुखी टेम्पल है. ये शिवलिंग जो है 12 ज्योतिर्लिंग में का 8 नंबर ज्योतिर्लिंग है त्र्यंबकेश्वर. इधर 3 मुखा त्रिमुखा ज्योतिर्लिंग है, ब्रह्मा विष्णु और शिव. ये त्र्यंबकेश्वर. इधर लाइन क्यों ज़्यादा रहता है, अपने हिसाब से दर्शन पूजा करके आना है. सबके लिए गाड़ी वेट करता है, किसी को छोड़ के नहीं जाएगा. 2 घंटा लगने दो, 3 घंटा लगने दो, 4 घंटा लगने दो, कोई दिक्कत नहीं. आराम से दर्शन करके गाड़ी के पास आना है. जाने आने जाने में कुछ भूल होगी तो ड्राइवर और साई श्रद्धा टूर्स और ट्रैवल की तरफ से आपकी माफ़ी मांगा जाती है. की हुआ सेवा साई बाबा के चरणों में अर्पण किया जाता है और पुडिल सेवा के लिए आपको रवाना किया जाता है. ओम साई राम. चलिए. ಬನ್ನಿ ತ್ರಿಯಂಬಕೇಶ್ವರ ದರ್ಶನ ಮಾಡಕ್ಕೆ ಹೋಗೋಣ. ಅಪ್ಪ, ಕಾಲಂತೂ ಚುಚ್ಚುತ್ತಾ ಇದೆ. ಇಲ್ಲಿ ಇನ್ನೂ ರೋಡ್ ಮಾಡ್ತಾ ಇದ್ದಾರೆ. ದೂರದಲ್ಲಿ ಕಾಣೋ ದೇವಸ್ಥಾನನೇ ತ್ರಿಯಂಬಕೇಶ್ವರ್. ಹೋಗೋಣ ಬನ್ನಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ತ್ರಿಯಂಬಕೇಶ್ವರ್ ಮಂದಿರ್ ಬಂದೇ ಬಿಟ್ವಿ ಫೈನಲ್ ಆಗಿ. ಇದು ಉತ್ತರದ ಮಹಾದ್ವಾರ. ಸೊ ಇದು ನೋಡಿ ತ್ರಿಯಂಬಕೇಶ್ವರ್ ಟೆಂಪಲ್ ಯಾವ ಥರ ಫುಲ್ ಹೆಂಗಿದ್ದಾರೆ ಜನ ಇವತ್ತು.
ದರ್ಶನಕ್ಕೆ ಹೋಗೋ ದಾರಿ ಇದೆ, ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ಒಳಗಡೆ ಮೊಬೈಲ್ ಅಲೋ ಆಯಿತೋ ಇಲ್ಲೋ ಗೊತ್ತಿಲ್ಲ. ಸೊ ಎಲ್ಲಿವರೆಗೂ ಆಗುತ್ತೆ ತೋರ್ಸೋಕ್ಕೆ ಅಲ್ಲಿವರೆಗೂ ವಿಡಿಯೋ ತೋರಿಸ್ತೀನಿ, ಅದಾದಮೇಲೆ ಆಗಲ್ಲ. ಒಳಗಡೆ ಬಂದಮೇಲೆ ಫ್ರೀ ವಾಶ್ರೂಮ್ಸ್ ಇದ್ದಾವೆ. ಇದು ಒಳಗಡೆ ಎಂಟ್ರೆನ್ಸ್. ನೋಡಿ ಫ್ರೆಂಡ್ಸ್, ಕ್ಯೂ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತೇಳಿ. ತ್ರಯಂಬಕೇಶ್ವರ ಒಂದು ಜ್ಯೋತಿರ್ಲಿಂಗ ದರ್ಶನ ಪಡ್ಕೊಳ್ಳೋಕ್ಕೆ ನಾನು ಕ್ಯೂ ಅಲ್ಲಿ ನಿಂತಿದ್ದೀನಿ. ಬನ್ನಿ ಹೋಗೋಣ. ಫೋನ್ ಅಲೋ ಬಿಟ್ಟರು, ಸೊ ತುಂಬ ಖುಷಿ ಆಗ್ತಿದೆ. ಇಲ್ಲಿ ನೋಡಿ ಡಿಸ್ಪ್ಲೇ ಟಿವಿಯಲ್ಲಿ ಕೂಡ ದೇವರ ಒಂದು ದರ್ಶನ ಮಾಡ್ಕೊಳ್ಳಿಕ್ಕೆ ಹಾಕಿದ್ದಾರೆ. ಸೊ ಒಳಗಡೆ ಹೋದ್ಮೇಲೆ ಅಲೋ ಇದೆ ಎಲ್ಲೋ ಗೊತ್ತಿಲ್ಲ. ಸೊ ಇಲ್ಲಿಂದಾನೇ ಕೈ ಮುಗಿದ್ಬಿಡಿ ಒಂದ್ಸರಿ ದೇವ್ರಿಗೆ. ಪಾರ್ವತಿ ಪತಿ ಹರ ಹರ ಮಹಾದೇವ್. ಮಹಾದೇವ್ ಯಾವ ನಂಬಿಕೆ ಗೊತ್ತಿಲ್ಲ, ಯಾವ ಪ್ರತಿಯೊಂದು ದೇವಸ್ಥಾನದಲ್ಲೂ ಈ ತರ ಕಟ್ಟಿರ್ತಾರೆ. ನಾವು ಅಲ್ಲಿಂದ ಎಂಟರ್ ಆಗ್ತೀವಿ. ಅಲ್ಲಿಂದ ಬಂದಮೇಲೆ ಇಲ್ಲಿ ನಾರ್ಮಲ್ ಆಗಿ ಕಳಿಸ್ತಾರೆ ಕ್ಯೂ ಅಲ್ಲಿ. ಸೊ ಇಲ್ಲಿ ಒಳಗಡೆ ಹೋದ್ಮೇಲೆ ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಆಚೆ ಬರ್ತೀವಿ, ಎಕ್ಸಿಟು. ಸೊ ಒಳಗಡೆ ಫೋನ್ ಅಲೋ ಇರಲ್ಲ, ಇಲ್ಲಿವರೆಗೂ ಮಾತ್ರ ಅಲೋ ಇರುತ್ತೆ, ಇಲ್ಲಿ ಒಳಗಡೆ ಇರಲ್ಲ ಅಷ್ಟೇ. ತ್ರಿಯಂಬಕೇಶ್ವರ ಜ್ಯೋತಿರ್ಲಿಂಗವನ್ನು ಈಗ ತಾನೇ ದರ್ಶನ ಮಾಡಿಕೊಂಡು ಆಚೆ ಬಂದೆ. ತುಂಬ ಸೂಪರ್ ಆಗಾಯಿತು. ಅಂದರೆ ದರ್ಶನ ಎಲ್ಲ ಏನು ತೊಂದರೆ ಇಲ್ದಂಗೆ ಆಯಿತು. ಸೊ ನೀವು ಕೂಡ ಬರಬೇಕಂದ್ರೆ ಈ ವಿಡಿಯೋನ ಫುಲ್ ಜರ್ನಿನ ನೋಡಿ. ಶಿರಡಿ ಟು ನಾಸಿಕಿಗೆ ಹೇಗೆ ಬರೋದು ಅಥವಾ ಶಿರಡಿಗೆ ಹೇಗೆ ಬಂದೆ ನಾನು ಬಳ್ಳಾರಿಯಿಂದ ಅಂತ ಗೊತ್ತಾಗಬೇಕಂದ್ರೆ ನನ್ನೊಂದು ಪ್ರತಿಯೊಂದು ವಿಡಿಯೋನು ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿಂದ ಮತ್ತೆ ನಾವು ರಿಟರ್ನ್ ಶಿರಡಿಗೆ ಹೋಗ್ತೀವಿ. ಇದೆ ನಮ್ಮ ಲಾಸ್ಟ್ ಟೆಂಪಲ್ ಆಗಿದೆ ಜ್ಯೋತಿರ್ಲಿಂಗವನ್ನು ದರ್ಶನ ಮಾಡೋದು. ಸೊ ಇಲ್ಲಿಂದ ನೆಕ್ಸ್ಟ್ ನಾವು ಮತ್ತೆ ರಿಟರ್ನ್ ಶಿರಡಿಗೆ ಹೋಗೋದು. ನಾಳೆ ಇನ್ನೊಂದು ಜರ್ನಿ ಇದೆ ಔರಂಗಾಬಾದ್, ಅಲ್ಲಿ ಇನ್ನೊಂದು ಜ್ಯೋತಿರ್ಲಿಂಗ ನೋಡೋದಿದೆ. ಆ ಜರ್ನಿ ಬೇಕಂದ್ರೂ ಕೂಡ ನೆಕ್ಸ್ಟ್ ವಿಡಿಯೋ ಬರೋವರೆಗೂ ವೇಟ್ ಮಾಡಿ. ಟೈಮ್ ನೈಟ್ ಆಗಿದೆ 7:30. ಸೊ ಅದಕ್ಕೆ ಇಲ್ಲೇ ಏನಾದರೂ ತಿನ್ಕೊಂಡು ಹೋಗೋಣ. ಅಲ್ಲಿ ರೆಸ್ಟೋರೆಂಟಲ್ಲೆಲ್ಲ ಫುಲ್ ಜಾಸ್ತಿ ರೇಟ್ ಅಂತ ಇಲ್ಲೇ ಊಟ ಮಾಡ್ತಿದ್ದೀವಿ ಫ್ರೆಂಡ್ಸ್. ತಗೊಂಡಿದ್ದೀವಿ, ಹಂಗೆ ರೈಸ್ ಕೂಡ ತಗೊಂಡಿದ್ದೀವಿ. ಇದ್ರ ಜೊತೆ ರೈಸ್ ಆಗಲೇ ತಿಂದ್ಬಿಟ್ಟೆ ತೋರ್ಸೋಕ್ಕಾಗಲಿಲ್ಲ. ರಿಟರ್ನ್ ಶಿರಡಿಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ಈಗ ನಾಸಿಕ್ ಇಂದ ಮುಂದ್ಗಡೆ ಹೋಗ್ತಾ ಇದೆ ಅಲ್ಲ ಬಸ್ಸು. ನಾಸಿಕ್ ರೋಡ್ ರೈಲ್ವೆ ಸ್ಟೇಷನ್ ಇಂದ ತ್ರಿಯಂಬಕೇಶ್ವರ್ಗೆ ಡೈಲಿ ಇರುತ್ತೆ, ಈ 24 ಅವರ್ಸ್ ಇರುತ್ತಂತೆ ಸಿಟಿ ಬಸ್ಸು. ಸೊ ನಮಗೆ ಇನ್ಫಾರ್ಮೇಶನ್ ಗೊತ್ತಿರಲಿಲ್ಲ, ನಮ್ಮ ಡ್ರೈವರ್ ಬಾಯ್ ಹೇಳಿದ್ರು. ಓಕೆ, ಸಾಯಿರಾಮ್. ಬಾಯ್ ಬಾಯ್. ಫೈನಲ್ ಆಗಿ ನಾವು ಬಂದು ರೀಚ್ ಆಗಿದ್ವಿ ಶಿರಡಿಗೆ. ಸೊ ಇವತ್ತು ನಾಸಿಕ್ ಒಂದು ಎಲ್ಲ ಟೆಂಪಲ್ ವಿಸಿಟು ಕಂಪ್ಲೀಟ್ ಆಯಿತು. ಎಲ್ರಿಗೂ ಗುಡ್ ನೈಟ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಪ್ರಿಯಾ ಪ್ರತು ಸ್ಟೋರೀಸ್, ಹಾಗೆ ಕನ್ನಡ ಟ್ರಾವೆಲ್ ವ್ಲಾಗ್ 13.